ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ಕಿಚನ್. ಇವತ್ತು ನಾವು ಒಂದು ಹೊಸ ರೆಸಿಪಿ ಮಾಡೋಣ. ಅದು ಮಟನ್ ಬಸ್ಸಾರ್ ಹಾಗೂ ಮಟನ್ ಡ್ರೈ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮಟನ್, ಆನಿಯನ್, ಪಲಾವ್ ಎಲೆ, ಹಸಿಮೆಣಸು, ಟೊಮ್ಯಾಟೊ, ಗರಂ ಮಸಾಲ, ಚಿಲ್ಲಿ ಪೌಡರ್, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಆನಿಯನ್ ಇದು ಒಗ್ಗರಣೆಗೆ, ಗ್ರೀನ್ ಚಿಲ್ಲಿ ಇದನ್ನು ಕೂಡ ಒಗ್ಗರಣೆಗೆ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಮೆಂತೆಕಾಳು, ಕಾಳುಮೆಣಸು, ಸೋಂಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ: ಇವಾಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಮಟನನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 kg ಮಟನ್ನ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ವಿಜಲ್ ಹೊಡ್ಸ್ಕೊಂಡು ಮಟನನ್ನು ಸಾಫ್ಟ್ ಮಾಡಿಸ್ಕೋಬೇಕು, ಬೇಯಿಸ್ಕೋಬೇಕು. ಆವಾಗ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನಿಲ್ಲಿ 1 kg ಮಟನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ನೀಟಾಗಿ ಕುಕ್ಕರ್ನ ಇಟ್ಕೊಂಡು ಬಾಡಿಸ್ಕೊಂಡು ಒಂದು 5 ರಿಂದ 6 ವಿಷಲ್ನ ಕೂಗಿಸ್ಕೊಳ್ಳಿ. ಆವಾಗ ಮಟನ್ನು ಸಾಫ್ಟ್ ಆಗುತ್ತೆ. ನೀವು ಯಾವ ಥರ ಮಟನ್ ತೊಗೊಂಡಿರ ಅದ್ರ ಮೇಲೆ, ಎಳೆದಿದ್ದರೆ ಒಂದು 2 ರಿಂದ 3, ಸ್ವಲ್ಪ ವಯಸ್ಸಾಗಿದ್ದರೆ ಒಂದು 5 ರಿಂದ 6. ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಆ ಪ್ಯಾನಿಗೆ ಒಂದು 10 ರಿಂದ 12 ಕಾಳು ಮೆಂತೆ, ಒಂದು 6 ರಿಂದ 8 ಕಾಳುಮೆಣಸು, 1 ಸ್ಟಾರ್ ಚಕ್ರ ಮೊಗ್ಗು, 2 ಮರಾಠಿ ಮೊಗ್ಗು. ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಯಾವಾಗಲೂ ತರಕಾರಿ ಬಸ್ಸಾರು ಅದನ್ನೆಲ್ಲ ಕೇಳಿದ್ದೀರಾ, ಆದರೆ ಮಟನ್ ಬಸ್ಸಾರು ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು 1 ಇಂಚು ಚಕ್ಕೆ ತಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿ ತಗೊಂಡಿದ್ದೀನಿ. ಒಂದು 6 ರಿಂದ 8 ಲವಂಗ ತಗೊಂಡಿದ್ದೀನಿ. ಇದಕ್ಕೆ ನಾವೆಲ್ಲ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ಇವಾಗ ನಾನು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್. ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ 1 ಇಡೀ ಬೆಳ್ಳುಳ್ಳಿ, ಒಂದು ಪೂರ್ತಿ ಆನಿಯನ್. ಇದು ನಾವು ಮಿಕ್ಸಿ ಮಾಡ್ಕೋಬೇಕಲ್ಲ, ಅದಕ್ಕಂತ ಇಟ್ಕೊಂಡಿರೋದು. ಇನ್ನು ಇರೋದು ಅದು ಒಗ್ಗರಣೆಗೆ. ಒಂದು 2 ರಿಂದ 3 ಚಿಲ್ಲಿ, ಹಾಗೆ ಒಂದು 2 ಇಂಚ್ ಶುಂಠಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಸಾಫ್ಟ್ ಆಗೋ ತನಕ. ನಾವು ಯಾವಾಗ ಈ ಮೆಥಡನ್ನು ಕರೆಕ್ಟಾಗಿ ಮಾಡ್ತೀವಿ, ಆವಾಗ ನಾವು ಏನು ಖಾರ ತೆಗಿತೀವಲ್ಲ, ಆವಾಗ ಖಾರನೂ ಚೆನ್ನಾಗಿ ಬರುತ್ತೆ. ಯಾವಾಗ ನಾವು ತರಕಾರಿ ನೀಟಾಗಿ ಬೇಯಿಸಿ ನಾವು ಸಾರು ಮಾಡ್ತೀವಿ, ಸಾರು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅರ್ಧ ಬೇಯಿಸಿ ಮಾಡಿದ್ರೆ ಸಾರು ಚೆನ್ನಾಗಿ ಆಗಲ್ಲ. ಈಗ ಇದು ನೀಟಾಗಿ ಬಾಡಿಸ್ಕೊಳ್ಬೇಕು, ಟೈಮ್ ಹಿಡಿಯುತ್ತೆ. ನೀಟಾಗಿ ಬಾಡಿಸ್ಕೊಂಡು ಇವಾಗ ನಾನಿಲ್ಲಿ 2 ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಸಣ್ಣ ಟೊಮ್ಯಾಟೊ, ಮೀಡಿಯಮ್ ಸೈಜ್ ಇದ್ದರೆ 1 ಟೊಮ್ಯಾಟೊ ಸಾಕು. ಇಲ್ಲಿ ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಸಣ್ಣ ಸೈಜ್ ಇತ್ತು. ಹಾಗಾಗಿ ಇದನ್ನು ಕೂಡ ನೀಟಾಗಿ ಬಾಡಿಸ್ಕೊಳ್ಬೇಕು. ಟೈಮ್ ಹಿಡಿಯುತ್ತೆ. ಇದೊಂದು ನಾವು ತಯಾರು ಮಾಡ್ಕೊಳ್ಳೋಕ್ಕೇ ಒಂದು 10 ರಿಂದ 15 ನಿಮಿಷ ಬೇಕಾಗತ್ತೆ. ಯಾಕಂದರೆ ನೀಟಾಗಿ ತರಕಾರಿಗಳು ಒಂದಕ್ಕೊಂದಕ್ಕೆ ಹೊಂದಿ ನೀಟಾಗಿ ಬೇಯಬೇಕು.
ಅದಾದ ನಂತರ ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿನ ಹಾಕ್ಕೊಳ್ಳೋಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಹಾಗೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ಕೊಳ್ಳೋಣ ಅಂದರೆ ಕೋರಿಯಾಂಡರ್ ಪೌಡರ್. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳೋಣ. ಇದೆಲ್ಲನೂ ಕೂಡ ಮನೇಲಿ ಮಾಡಿದಂಥ ಪೌಡರ್. ಈ ಪೌಡರ್ ನಿಮಗೆ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಅದ್ರ ರೆಸಿಪಿನ ಹೇಳ್ಕೊಡ್ತೀವಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಂದ ಈ ಹಸಿ ವಾಸನೆ, ನಾವೇನು ಇವಾಗ ಪೌಡ್ರ್ ಹಾಕಿದ್ದೀವಿ ಅದ್ರದ್ದು ವಾಸನೆ ಇರುತ್ತೆ, ಆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿರತ್ತೆ. ಈ ಥರ ಆದರೆ ನಮ್ಮ ಪೇಸ್ಟ್ ನಾವೇನು ಮಾಡ್ಕೋಬೇಕಲ್ಲ ಅದು ರೆಡಿಯಾಗಿರತ್ತೆ ಅಂತ ಅರ್ಥ. ಈಗ ಫಸ್ಟ್ ನಾವು ಕಾಯಿನ ತುರ್ಕೊಳ್ಳೋಣ. ಎರಡೂ ಒಟ್ಟಿಗೆ ಹಾಕಿಬಿಟ್ರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ, ಹಾಗಾಗಿ ಬರೀ ಫಸ್ಟು ಕಾಯಿನ ತುರ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಾಯಿನ ತೊಗೊತಾ ಇದ್ದೀನಿ. 1 ಕಾಯಿ ತಗೊಂಡು ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ತುಂಬ ಸಾಫ್ಟಾಗಿರಬೇಕು, ತರಿಯಾಗಿರಬಾರ್ದು. ತರಿಯಾಗಿದ್ದರೆ ಸಾರು ಟೇಸ್ಟ್ ಬರಲ್ಲ. ಈ ಥರ ಸಾಫ್ಟಾಗಿ ಇರಬೇಕು. ಅದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ನಾವೇನಲ್ಲಿ ಹಂಚ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಮಸಾಲಾನ, ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಆಗೋ ತನಕ ಮಿಕ್ಸಿ ಮಾಡಬೇಕು. ತರಿ ಇರಬಾರ್ದು. ತರಿ ಇದ್ದರೆ ಮತ್ತೆ ಸಾರು ಚೆನ್ನಾಗಾಗಲ್ಲ. ಎಷ್ಟು ಸಾಫ್ಟಾಗಿರಬೇಕೋ ಅಷ್ಟು ಸಾಫ್ಟಾಗಿ ನಾವು ರುಬ್ಬಬೇಕು. ಈಗ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಳೋಣ. ನೋಡಿ ಇಷ್ಟು ಸಾಫ್ಟಾಗಿರಬೇಕು. ಇಷ್ಟು ಸಾಫ್ಟಾಗಿದ್ದರೆ ಮಾತ್ರ ನಮಗೆ ಸಾರಾಗಲಿ ಡ್ರೈ ಆಗಲಿ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು, ನಾವೊಂದು 6 ವಿಸಿಲ್ ಹೊಡ್ಸಿದ್ವಲ್ಲ, ಆ ಮಟನ್ ಈ ಥರ ಆಗಿದೆ. ನೀವು ಇದನ್ನ ಸೂಪ್ ಥರನೂ ಕುಟ್ಕೋಬೋದು, ಸಕ್ಕತ್ತಾಗಿರುತ್ತೆ. ಅದಾದಮೇಲೆ ನಾನು ಮಟನ್ ಪೀಸ್ನ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾವಿಲ್ಲಿ ಬಸ್ಸಾರು ಮಾಡ್ತಿರೋದ್ರಿಂದ ಬಸ್ಸಾರಿಗೂ ಕೂಡ ಮಟನ್ ನಾವೇನು ಬೇಯಿಸಿರ್ತೀವಿ ಆ ನೀರು ಬೇಕು, ಹಾಗೆ ಮಟನ್ ಡ್ರೈಗೂ ಕೂಡ ಆ ನೀರು ಬೇಕು. ಇವಾಗ ಫಸ್ಟು ಮಟನನ್ನು, ಪೀಸನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಈ ಥರ ಒಂದು ಜಾಲರಿ ಇಟ್ಕೊಂಡಿದ್ದೀನಿ. ನೀವು ಹಾಗೇ ಸ್ಪೂನಲ್ಲಿ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೋದು. ಈ ಥರ ಒಂದು ಬೌಲಲ್ಲಿ ಹಾಕಿ ಮಟನ್ ಪೀಸ್ಗಳನ್ನ ಇಟ್ಕೊತೀನಿ. ಇದು ನಾವೇನು ಮಾಡ್ತಿದ್ದೀವಲ್ಲ ಡ್ರೈ ಮಾಡೋದಕ್ಕೆ. ಈಗ ಫಸ್ಟು ಬಸ್ಸಾರು ಮಾಡಿಬಿಡೋಣ. ಬಸ್ಸಾರು ಮಾಡೋದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಡ, ಯಾಕಂದರೆ ಮಟನು ಕೂಡ ಎಣ್ಣೆ ಬಿಟ್ಟಿರುತ್ತೆ. ಅದಾದಮೇಲೆ ಇದಕ್ಕೆ ನಾವು ಪಲಾವ್ ಎಲೆನ ಹಾಕೊಳ್ಳೋಣ. ಅದಾದಮೇಲೆ ಒಗ್ಗರಣೆಗಂತ ನಾವೇನು ಈರುಳ್ಳಿ ಎತ್ತಿಟ್ಟಿದ್ವಿ ಆ ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ. ಅದಾದಮೇಲೆ ಒಗ್ಗರಣೆಗಂತ ನಾವೇನು ಹಸಿಮೆಣಸಿನ ಇಟ್ಟಿದ್ವಿ ಅದನ್ನು ಕೂಡ ಹಾಕ್ಕೊಳ್ಳೋಣ. ಈ ಬಸ್ಸಾರಿಗೆ ನಾವು ಯಾವುದೇ ಥರ ಪೀಸ್ನ ಹಾಕ್ತಾಯಿಲ್ಲ. ಕೆಲವೊಬ್ಬರಿಗೆ ಮಟನ್ ಪೀಸ್ ಇಷ್ಟ ಆಗಲ್ಲ. ಅಂಥವ್ರು ಈ ಸಾರು ಅಂದರೆ ಮಟನ್ ನಾವೇನು ಬಸ್ತಿರ್ತೀವಿ ನೀರು, ಆ ನೀರನ್ನ ಹಾಕಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಅವರೆಕಾಳಲ್ಲಿ ಮಾಡ್ತೀವಿ, ಅದಾದಮೇಲೆ ಹೋಳಿಗೆ ಸಾರು ಅಂತ ಮಾಡ್ತೀವಿ, ಅದೆಲ್ಲ ಮಾಡ್ತೀವಲ್ಲ. ಇದನ್ನು ನಾವು ತರಕಾರಿ ಸಾಂಬಾರಲ್ಲಿ ಮಾಡ್ತಿದ್ವಿ, ಇವಾಗ ನಾವು ಮಟನಲ್ಲಿ ಮಾಡ್ತಿದ್ದೀವಿ. ಅದಾದಮೇಲೆ ಎಲ್ಲ ನೀಟಾಗಿ ಬಾಡಿಸ್ಕೊಂಡು ಆದಮೇಲೆ ನಾವೇನು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದು 2ರಿಂದ 3 ಸೌಟನ್ನು ಹಾಕ್ಕೊಳ್ಳಿ. ಯಾಕಂದರೆ ಅದೇ ನಿಮಗೆ ಡ್ರೈಗೂ ಬೇಕು, ಸಾರಿಗೂ ಬೇಕು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾವೇನು ಕಾಯಿನ ತುರ್ದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಂದು 2ರಿಂದ 3 ಸೌಟನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನೇನು ಸೌಟ್ ತೋರಿಸ್ತಿದ್ದೀನಿ ಆ ಸೌಟಲ್ಲಿ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದ್ಕೊಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದಾದ ನಂತರ ನಾವೇನು ಮಟನ್ನ ಬಸ್ತಿರ್ತೀವಲ್ಲ, ವಿಷಲ್ ಹೊಡೆದಾಗ ಅದೇನು ನೀರು ಬರುತ್ತಲ್ಲ, ಆ ನೀರು ಅಷ್ಟೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಮಟನ್ ಬಸ್ಸಾರು ಸಿಗುತ್ತೆ. ನಾವು ಆಲ್ರೆಡಿ ಉಪ್ಪನ್ನ ಹಾಕಿರ್ತೀವಿ ಮಟನ್ನ ಬೇಯಿಸೋಕ್ಕೆ. ಸೊ ಉಪ್ಪು ನೋಡಿಕೊಂಡು ನೀವು ಟೇಸ್ಟಿಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಇಲ್ಲಿ ನನಗೆ ಕರೆಕ್ಟ್ ಇತ್ತು, ಹಾಗಾಗಿ ನಾನು ಮತ್ತೆ ಉಪ್ಪೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದು 2 ವಿಷಲ್ ತೆಗೆದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಸಾರು ರೆಡಿ. ಈಗ ನಾವು ಮಟನ್ ಡ್ರೈ ಮಾಡೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಅದರಲ್ಲೇ ನಾವು ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಂಡ್ರೆ ಸಾಕು. ಈರುಳ್ಳಿ, ನೀಟಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದರೆ ಮಾತ್ರ ನಾವು ಮಾಡೋ ಯಾವುದೇ ಅಡುಗೆಗಳು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಸಿ ಬಿಸಿ ಆದರೆ ಯಾವುದೇ ಕಾರಣಕ್ಕೂ ಟೇಸ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ನೀಟಾಗಿ ಅದು ಬೇಯಬೇಕು, ಸಾಫ್ಟ್ ಆಗಬೇಕು. ಈರುಳ್ಳಿ ಫುಲ್ ಮೆದು ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಾವೇನು ಮಟನನ್ನು ಎತ್ತಿಟ್ಕೊಂಡಿದ್ವಲ್ಲ, ಆ ಮಟನನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ. 1 kgಗೆ ನಾನು ಏನೇನು ಮೆಷರ್ಮೆಂಟ್ ಹೇಳಿದ್ದೀನಿ ಆ ಮೆಷರ್ಮೆಂಟ್ ಮೇಲೆ ನೀವು ಮಾಡ್ತಾ ಹೋಗಿ. ಅದೇ ನೀವು ಅರ್ಧ kg ಮಾಡ್ತಿದ್ದೀರಾ ಅಂದಾಗ ಆ ಮೆಷರ್ಮೆಂಟಲ್ಲಿ ಅರ್ಧನ ಮಾಡಿ. ಈಗ ನಾವು ಅದೇನು ಮಸಾಲ ರುಬ್ಕೊಂಡು ಉಳಿದಿರತ್ತಲ್ಲ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನಾನು ಹೇಳ್ದಂಗೆ ಸಾರಿಗೂ ಕೂಡ ಇದೇ ಮಸಾಲ ಬೇಕು, ಡ್ರೈಗೂ ಕೂಡ ಇದೇ ಮಸಾಲ ಬೇಕು. ಸೊ ಒಂದು ಮಸಾಲ ರೆಡಿ ಮಾಡಿಟ್ಕೊಬಿಟ್ರೆ ಈ ಕಡೆ ಸಾರು ಆಗುತ್ತೆ, ಈ ಕಡೆ ಡ್ರೈನೂ ಆಗುತ್ತೆ. ಈಗ ಕಾಯಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವೇ ನೀರು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಇದು ಡ್ರೈ. ಇದು ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಬೇಕು. ಮಟನ್ ಆಲ್ರೆಡಿ ಬೆಂದಿರತ್ತೆ. ಸೊ ಮಟನ್ ಆಲ್ರೆಡಿ ಬೆಂದಿರೋದ್ರಿಂದ ಇದು ಹಸಿ ವಾಸನೆ ಹೋಗೋ ತನಕ ಅಷ್ಟೇ ನೀವು ಈ ಮಟನ್ ಡ್ರೈನ ಬೇಯಿಸ್ಕೊಂಡ್ರೆ ಸಾಕು, ಅಥವಾ ಕುಕ್ ಮಾಡಿದ್ರೆ ಸಾಕು. ಜಾಸ್ತಿ ನೀವು ಕುಕ್ ಮಾಡಬೇಕನ್ನೋದೇನಿಲ್ಲ, ಯಾಕಂದರೆ ಮಟನನ್ನು ಆಲ್ರೆಡಿ ನಾವು ವಿಷಲ್ ಹೊಡಿಸಿ ಬೇಯಿಸಿರ್ತೀವಿ. ಇದು ನೋಡಿ, ಈ ಥರ ನೀಟಾಗಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಎಲ್ಲ ನಾನ್ ವೆಜ್ಜಿಗೂ ಮೇನ್ ಇಂಗ್ರೀಡಿಯೆಂಟ್. ಅದಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿ ಬರಲ್ಲ. ಸೊ ಇಲ್ಲಿಗೆ ಇದು ರೆಡಿಯಾಗಿದೆ. ನೋಡಿ, ಈ ಥರ ಎಣ್ಣೆ ಬಿಡಬೇಕು ಸೈಡಿಗೆ ಎಣ್ಣೆ ಬಿಡ್ತಾ ಹೋದರೆ ನಮ್ಮ ಮಟನ್ ಡ್ರೈ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ಸಾರು ಮತ್ತು ಮಟನ್ ಡ್ರೈ ಸಂಡೇಗೆ ಒಂದು ಒಳ್ಳೆ ರೆಸಿಪಿ. ದಯವಿಟ್ಟು ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಹೊಸ ರೆಸಿಪಿಗಳನ್ನ ಹಾಕ್ತಾ ಇರ್ತೀವಿ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.